ಆಲ್ಬರ್ಟ್ ಪಿಂಟೋ ಬಹಳ ದೊಡ್ಡ ಪೇಂಟರ್ ಕಣ. ಅವ್ರು ಫುರ್ಫುರಿ ನಗರಕ್ಕೆ ಬರ್ತಾ ಇದಾರೆ. ನಿಮ್ಗೆ ಗೊತ್ತಾ ಆಲ್ಬರ್ಟ್ ಪಿಂಟೋ ಅವರು ಅವ್ರ ಪೂರ್ತಿ ನಗರಕ್ಕೆ ಪೇಂಟ್ ಮಾಡಿದ್ದಾರೆ. ಅಲ್ದೆ ಅವ್ರ ಪೇಂಟಿಂಗ್ ನಲ್ಲಿ ಏನೋ ಒಂದು ಅರ್ಥ ಇರುತ್ತೆ ಗೊತ್ತಾ? ಹಾ, ನಾವು ಕೂಡ ನಮ್ಮ ಊರಲ್ಲಿರೋ ಗೋಡೆಗಳ ಮೇಲೆ ಆ ಪೇಂಟಿಂಗ್ ನಾ ಮಾಡಿಸ್ಬೇಕು ಕಣೋ. ಅದು ಸಂದೇಶ ಇರುವಂತದ್ದು. ಐಡಿಯಾ ಕರೆಕ್ಟ್ ಆಗಿದೆ ಕಣ. ನಡಿಯೋ, ಇವತ್ತೇ ಕೆಲಸ ಶುರು ಮಾಡ್ಕೊಂಬಿಡೋಣ. ಜಾನ್ ಆಗ್ತಾನೆ ಡಾನ್. ಮೋಟು ಪತ್ಲುನ ಪೇಂಟಿಂಗ್ ನಾನು ಹಾಳು ಮಾಡ್ತೀನಿ. ತಡಿಯೋರು ಯಾರು ಇವಾಗ ನನ್ನ? ವಾವ್ ಬಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ? ಕವಿತನ ಬಿಡು, ಮತ್ತಿವಾಗ ನನ್ನ ಜೊತೆ ನಡಿ. ಪತ್ಲು, ನಾವೀಗ ಎಂತ ಪೇಂಟಿಂಗ್ ಮಾಡೋಣ ಅಂದ್ರೆ ಆಲ್ಬರ್ಟ್ ಪಿಂಟೋ ಅವ್ರು ನೋಡಿದ ತಕ್ಷಣ ಸುಸ್ತ ಬಿಡ್ಬೇಕು. ಹ್ಞೂ ಕಣ ಮೋಟು, ಅವ್ರಿಗೆ ನಾವು ತೋರಿಸ್ಲೇಬೇಕು ಫುರ್ಫುರಿ ನಗರದಲ್ಲೂ ಮಹಾನ್ ಮಹಾನ್ ಪೇಂಟರ್ಗಳಿದ್ದಾರೆ ಅಂತ. ವೆರಿ ಗುಡ್. ವಾ, ಎಂತ ಪೇಂಟಿಂಗು ಬಹಳ ಚೆನ್ನಾಗಿದೆ. ಇದು ನೋಡ್ ನಂಗೆ ಅನಿಸ್ತಾ ಇದೆ ನಾನು ಕಳ್ಳನ ಹಿಡಿತಾ ಇದ್ದೀನಿ ಅನ್ನೋ ಸೀನು. ದ ಜಾನ್. ಥ್ಯಾಂಕ್ ಯು ಚಿಂಗಮ್ ಸರ್. ನನ್ಗನ್ಸುತ್ತೆ ಆಲ್ಬರ್ಟ್ ಪಿಂಟೋ ಅವರು ಇದನ್ನ ನೋಡ್ಬಿಟ್ಟು ಬಹಳ ಖುಷಿ ಪಡ್ತಾರೆ ಅಂತ. ಓಕೆ ಮಾಡಿ ಬದಲು ಆಲ್ ದ ಬೆಸ್ಟ್. ಐ ಆಮ್ ಗೋಯಿಂಗ್ ಆನ್ ರೌಂಡ್ ಡ್ಯೂಟಿ. ಬಾಯ್ ಬಾಯ್ ಸರ್. ಬಾಯ್. ಜಾನ್, ಏಯ್ ನಿಂತ್ಕೊಳ್ಳ. ಜಾನ್, ಇಟ್ಕೊ. ಅಮ್ಮ, ಅಯ್ಯೋ. ಜಾನ್, ಮೋಟು. ಓಡ್ಬೇಡ, ನಿಂತ್ಕೋ. ಜಾನ್. ನಿನ್ ಬಿಡಲ್ಲ ಇವತ್ತು. ಅಯ್ಯೋ. ಮೋಟು. ಇರ ಪತ್ಲು, ಬಾ. ತೆಗಿಯೋ ಪತ್ಲು, ಬೇಗ ತೆಗಿಯೋ, ಸಿಕ್ಕಾಕೊಂಡ್ಬಿಟ್ಟಿದೆ. ಮುಚ್ಚಿಬಿಡೋಣ, ಮುಚ್ಚುಳ. ಜಾನ್, ಇವತ್ತು ನಿನಗಿದೆ ಕಣ ಗಾಚಾರ. ಅದಂಗ್ ಬಚಾವಾಗ್ತದೆ ನೋಡೇ ಬಿಡ್ತೀನಿ ಇವತ್ತು. ಜಾನ್, ಅಯ್ಯೋ, ನಿನ್ ತಲೆ ಮೇಲೆ ನಿಂತ್ಕೊಂಡಿದ್ದಾನೆ ಕಣ. ಉದುರ್ಸವನ್ನ ಕೆಳಗಡೆ. ಬಾಯ್. ಅರೆ, ಈ ಕಿತ್ತೋಗಿರೋ ಪೇಂಟಿಂಗ್ ಯಾರು ಮಾಡಿದರೆ? ನಾನ್ ಕೇಳ್ಪಟ್ಟೆ ರಾತ್ರಿ ಮೋಟು ಪತ್ಲು ಇಲ್ಲಿ ಪೇಂಟಿಂಗ್ ಮಾಡ್ತಾ ಇದ್ರು ಅಂತ. ನಂಬೋಕೆ ಆಗ್ತಾ ಇಲ್ಲ. ಈ ತರ ಕಿತ್ತೋಗಿರೋ ಪೇಂಟಿಂಗ್ ಯಾರಾದ್ರೂ ಮಾಡ್ತಾರಾ? ಸರ್ ಆಲ್ಬರ್ಟ್ ಪಿಂಟೋ ನೋಡಿ ನೀವೇ. ನಾನ್ ನನ್ನ 20 ವರ್ಷದ ಅನುಭವದಲ್ಲಿ ಇಷ್ಟೊಂದು ಖರಾಬ್ ಆಗಿರೋ ಪೇಂಟಿಂಗ್ ನಾನು ನೋಡೇ ಇಲ್ಲ. ಮಿಸ್ಟರ್, ಈ ತರ ಯಾವುದೇ ಪೈಂಟ್ರನ್ನು ಬ್ಲಾಕ್ ಪೈಂಟ್ ಅಲ್ಲಿ ಜಿಗ್ಜಾಗ್ ಲೈನ್ ಮಾಡಲ್ಲ. ಇದರಿಂದ ಏನೋ ವಿಷಯ ಇದೆ. ಅದನ್ನ ನೋಡಿದ್ರೆ ಪೈಂಟ್ರೇ ಅದನ್ನ ಹೇಳಬೇಕು. ಮೋಟು ಪತ್ಲು ಅವ್ರೆ, ನೀವೇ ಹೇಳಿ ಈ ಪೇಂಟಿಂಗ್ ಹಿಂದೆ ಇರೋ ವಿಷಯ ಏನು ಅಂತ. ಪತ್ಲು ಖಾಲಿ ಹೋಟೆಲ್ ಅಂತ ತಲೆ ಓಡ್ತಾ ಇಲ್ಲ ಕಣೋ. ನೀನೇನಾದ್ರೂ ಐಡಿಯಾ ಕೊಡೋ, ಒಳ್ಳೇದಾಗಿ ಯೋಚೋ. ಐಡಿಯಾ ನಾನ್ ಹೇಳ್ತೀನಿ. ಇದೆಲ್ಲ ಏನು ಅಂತ ಇಲ್ಲಿ ನೋಡಿ. ಕಳ್ಳ ಎಷ್ಟೇ ಚಾಲಾಕಿ ಆಗಿದ್ರು ಕೂಡ ಪೊಲೀಸ್ನವ್ರ ಕೈಯಿಂದ ಬಚಾವಾಗಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ನವ್ರ ಕೈ ಸಿಕ್ಕಾಕೋತಾನೆ. ಇಲ್ಲಿ ನೋಡಿ, ಕಪ್ಪು ಹಗ್ಗ ಇದೆಯಲ್ಲ ಇಲ್ಲಿ, ಇದು ಪೊಲೀಸ್ನವ್ರ ತಂತ್ರ. ಈ ಪೇಂಟಿಂಗ್ ನಲ್ಲಿ ಏನ್ ಮೆಸೇಜ್ ಇದೆ ಅಂದ್ರೆ, ಈ ಕಳ್ಳ ಹೇಗಾದ್ರೂ ಓಡ್ಲಿ, ಪೊಲೀಸ್ನವ್ರ ಕೈಲಿ ಸಿಕ್ಕಾಕೋತಾನೆ ಅಂತ. ವಾಟ್ ಎ ಮೆಸೇಜ್, ವಾಟ್ ಎ ಮೆಸೇಜ್. ಗ್ರೇಟ್ ಗ್ರೇಟ್, ಎಕ್ಸಲೆಂಟ್. ಇವತ್ ರಾತ್ರಿ ನಾವು ಇನ್ನೊಂದು ಪೇಂಟಿಂಗ್ ಮಾಡ್ತಾ ಇದೀವಿ ನೋಡಿ. ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದೀವಿ. ಇಟ್ಸ್ ಆನರ್ ಟು ಹ್ಯಾವ್ ಯು ಹಿಯರ್ ಸರ್. ಇಟ್ಸ್ ಆನರ್ ಟು ಮೀ ಆಲ್ಸೋ. ನೀವು ಇಷ್ಟೊಳ್ಳೆ ಪೈಂಟ್ ಮಾಡಿದ್ದೀರಾ. ಸಿ ಯು ಟುಮಾರೋ.
ವಾ ಅಲ್ಲೋ ಮೋಟು ಪತ್ಲು, ನಾನ್ ಕೇಳ್ಪಟ್ಟೆ ಆಲ್ಬರ್ಟ್ ಪಿಂಟೋ ಅವ್ರಿಗೆ ನಿಮ್ಮ ಪೇಂಟಿಂಗ್ ತುಂಬಾ ಇಷ್ಟ ಆಗಿದೆ ಅಂತ. ಐ ಆಮ್ ವೆರಿ ಸಾರಿ, ನನಗೆ ಗೊತ್ತಿರ್ಲಿಲ್ಲ ನೀವಿಷ್ಟು ದೊಡ್ಡ ಕಲಾವಿದರು ಅಂತ. ಅರೆ ಪರವಾಗಿಲ್ಲ ಬಿಡು ಜಾನ್, ನೀ ನಮ್ಗೆ ಸಾರಿ ಕೇಳಿದ್ಯಲ್ಲ, ನಾನ್ ನಿಮ್ಮನ್ನ ಕ್ಷಮಿಸ್ಬಿಟ್ಟಿದೀವಿ. ಮೋಟು ಇವನ್ನ ಕ್ಷಮಿಸ್ಬೇಡ ಕಣ, ಅದ್ರ ಬದಲು ಓದೇ ಕೊಡೋ ಇವನ್ಗೆ. ನಾನು ಹೋಗ್ತಾ ಇದ್ದೀನಿ. ಹೋಗೋಕ್ಕೂ ಮುಂಚೆ ಒಂದ್ ಮಾತು ಹೇಳ್ಬೇಕಾಗಿದೆ ನಾನು. ಏನ? ಅದು ಹಾಳು ಮಾಡ್ತೀನಿ ಪೇಂಟಿಂಗ್ ಎಲ್ಲ. ಜಾನ್, ಇವತ್ತಿನ ಕತೆ ಮುಗಿತ ಕಣ, ನಾನು ಇವತ್ತಿನ ಬಿಡೋದಿಲ್ಲ. ಓಯ್! ಜಾನ್, ನೀನ್ ತಪ್ಪಿಸ್ಕೊಂಡು ಹೋಗಕ್ಕಾಗೋದೇ ಇಲ್ಲ ಕಣ. ಇವಾಗ ನೋಡಿ ಹೇಗ್ ಬಿಡ್ತೀರಾ? ಏಯ್, ಏನಾಯ್ತು? ಚಿಕ್ಕಮ್ ಸರ್, ಆ ಜಾನ್ ನನ್ನ ಪೇಂಟಿಂಗ್ ನ ಮತ್ತೆ ಕೆಡಿಸ್ಬಿಟ್ಟ ಸರ್. ಯಾವಾಗ ನೋಡಿದ್ರು ನನ್ನ ಪೇಂಟಿಂಗ್ ನ ಕೆಡಿಸ್ತಾನೆ ಇರ್ತಾರೆ ಸರ್. ಹಾಗ್ ಮಾಡ್ದವನು ಬಾನ ಜೊತೆ ಹೋಗಿ ನೋಡೋಣ. ಜಾನ್ ಏನ್ ಮಾಡಿದಾನೆ ಅಂತ ಚೆಕ್ ಮಾಡ್ತೀನಿ. ಯಾ, ಈಗ ನೋಡಿದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ ಸರ್. ಚಿಕ್ಕಮ್ ಸರ್, ಜಾನ್ ಫುಲ್ ಕೆಡ್ಸಾಕ್ಬಿಟ್ಟಿದ್ದಾನೆ ಸರ್. ಹೌದು ಸರ್. ಅರೆ ಮತ್ತೆ ಇವತ್ತು ಕೂಡ ಒಂದು ಕಿತ್ತೋಗಿರೋ ಪೇಂಟಿಂಗ್, ಇದ್ರಲ್ಲಿ ಏನು ಅರ್ಥನೇ ಆಗ್ತಾ ಇಲ್ಲ. ಏನ್ ಇದನ್ನು ಕೂಡ ಮೋಟು ಪತ್ಲುನೆ ಮಾಡಿರೋದಾ? ಸರ್, ಅದು ಏನಾಗಿದೆ ಅಂತ ಹೇಳಿದ್ರೆ, ಆಗಿದೆ, ನಿಮ್ಗೆ ಪೈಂಟಿಂಗ್ ಮಾಡೋ ಶೋಕಿ ಅಂತೂ ಬಂದಿದೆ, ಆದ್ರೆ ಮಾಡಕ್ ಬರಕ್ಕಿಲ್ಲ ನಿಮ್ಗೆ. ಆಲ್ಬರ್ಟ್ ಪಿಂಟೋ ಸರ್ದನ್ನ ನಕಲಿ ಮಾಡ್ತಾ ಇದ್ದೀರಾ. ನಕಲಿ ಮಾಡೋದಕ್ಕೂ ಬುದ್ಧಿ ಬೇಕು, ಗೊತ್ತಾಯ್ತಾ? ಮೋಟು ಪತ್ಲು ಅವರೇ, ನೀವಿಷ್ಟು ಒಳ್ಳೆ ಪೈಂಟ್ ಮಾಡ್ತೀರಾ ಅಂತಂದ್ರೆ ಇದರಿಂದ ಏನೋ ಒಂದು ಅರ್ಥ ಇದೆ ಅಂತ, ಅದನ್ನ ನೀವೇ ಹೇಳಿ ಪ್ಲೀಸ್ ಟೆಲ್ ಅಸ್. ನಾನು ಹೇಳ್ತೀನಿ ಸರ್. ಇಲ್ಲಿ ನೋಡಿ ಸರ್, ಡಸ್ಟ್ಬಿನ್ ನಲ್ಲಿ ಒಬ್ಬ ಹುಡುಗ ಕಚಡಗಳನ್ನ ಹಾಕ್ತಾ ಇದ್ದಾನೆ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ನಾವು ಕಸಗಳನ್ನ ಡಸ್ಟ್ಬಿನ್ ಒಳಗಡೆನೆ ಹಾಕ್ಬೇಕು ಅಂತ. ಹಾಗೆ ನೋಡಿ ಸರ್, ಮೇಲ್ಗಡೆ ಎಲ್ಲ ಕಪ್ಪು ಲೈನ್ಗಳಿವೆಯಲ್ಲ ಸರ್, ಅದ್ರ ಅರ್ಥ ಏನಂದ್ರೆ ನಮ್ ದೇಶದಲ್ಲಿ ಎಲ್ಲಾ ಕಡೆ ಹರಡ್ಕೊಂಡಿರೋ ಅಂತ ಕಸಗಳು ಅಂತ. ಒಂದ್ ವೇಳೆ ನಾವು ಡಸ್ಟ್ಬಿನ್ ಒಳಗಡೆ ಕಸ ಹಾಕ್ಲಿಲ್ಲ ಅಂದ್ರೆ ಈ ದೇಶನೇ ಡಸ್ಟ್ಬಿನ್ ಆಗೋಗ್ಬಿಡುತ್ತೆ ಅಂತ. ಸರಿನಾ ಸರ್? ವಾವ್, ವಾಟ್ ಅನ್ ಐಡಿಯಾ, ಎಕ್ಸಲೆಂಟ್. ನಾವು ಊರ್ನ ನೀಟಾಗಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಇಡೀ ಊರೇ ಒಂದಿನ ಡಸ್ಟ್ಬಿನ್ ಆಗ್ಬಿಡುತ್ತೆ. ಯು ಆರ್ ಗ್ರೇಟ್, ಯು ಆರ್ ಗ್ರೇಟ್. ಮೋಟು, ಎಷ್ಟವನ್ನ ಅವನೇ ನಿಮ್ ಪೇಂಟಿಂಗ್ ನೆಲ್ಲ ಇಲ್ಲಿವರೆಗೂ ಹಾಳು ಮಾಡ್ತಾ ಇದ್ದಿದ್ದು. ಇವತ್ತು ಇವನ್ ಕೈಲೇ ನೀವು ಪೇಂಟಿಂಗ್ ಮಾಡಿಸ್ಬಿಡಿ. ಜಾನ್, ಇವತ್ತು ನಾವು ನಿನ್ ಕೈಲೇ ಪೇಂಟಿಂಗ್ ಮಾಡಿಸ್ತೀವಿ ಕಣ. ಇಲ್ಲ, ನನಗೆ ಪೇಂಟಿಂಗ್ ಬರೋದಿಲ್ಲ. ಚಿಕ್ಕಪ್ಪ ಸರ್, ನನ್ನ ಕಾಪಾಡಿ. ಮೋಟು ಪತ್ಲು, ಐ ಆಮ್ ವೆರಿ ಸಾರಿ. ನೀನೊಬ್ಬ ಮಹಾನ್ ಪೇಂಟರ್ ಆಗ್ತೀಯ ಇವತ್ತು. ಜಾನ್, ನಿನ್ನಂತ ಪೇಂಟರು ಇಡೀ ಜಗತ್ನಲ್ಲಿ ಎಲ್ಲೂ ಇಲ್ಲ. ಎಲ್ರು ಬ್ರಷ್ ನಲ್ಲಿ ಪೇಂಟಿಂಗ್ ಮಾಡ್ತಾರೆ, ಆದ್ರೆ ನೀನು ನಿನ್ ಬಾಡಿಯಿಂದನೇ ಪೇಂಟಿಂಗ್ ಮಾಡ್ತಾ ಇದೆಯಲ್ಲೋ. ಎಷ್ಟಂತ ಎಸಿತೀರೋ? ಸಾಕ್ ಮಾಡಿ. ಬಾಡಿ ಉಳಿದ್ರೆ ತಾನೆ ಬಾಡಿಯಿಂದ ಪೇಂಟಿಂಗ್ ಮಾಡೋದಕ್ಕೆ. ಬನ್ನಿ ಸರ್, ನೋಡಿ ಸರ್. ಏನಂದ್ರೆ ಸರ್, ನಾವು ಕಚಡನ ಸರಿಯಾದ ಜಾಗದಲ್ಲಿ ಎಸೆದ್ರೆ ನಗರ ಪೂರ್ತಿ ಸ್ವಚ್ಛವಾಗಿರುತ್ತೆ. ನಗರ ಸ್ವಚ್ಛಾಗಿದ್ದ ಅಂದ್ರೆ ಇಡೀ ದೇಶನೇ ಸ್ವಚ್ಛಾಗಿರುತ್ತೆ ಸರ್. ಮೋಟು ಪತ್ಲು, ನೀವು ಗ್ರೇಟ್ ಪೇಂಟರ್. ಈ ಖುಷಿಯ ವಿಷಯದಲ್ಲಿ ನನ್ನ ಕೈ ಕೂಡ ಇದೆ. ಅದೇ ಇವ್ ಜಾನ್ ಅವ್ನ್ರಿ, ಇವನ್ಗೇನಾಯ್ತು? ಜಾನ್ ನಡಿ, ಜೈಲಿಗೆ ನಡಿ. ನಿನಗೆ ತಿಳಿಸ್ತೀನಿ ನಿನ್ ಕೈವಾಡ ಎಲ್ಲಿವರೆಗೂ ಇತ್ತು ಅಂತ. ಚಿಂಗಮ್ ಸರ್, ಇವನ್ ನೋಡಿ ನನಗೊಂದು ನೆನಪು ಬರ್ತಾ ಇದೆ ಸರ್, ಐಡಿಯಾ ಬರ್ತಾ ಇದೆ ಸರ್. ಏನಾದ್ರೂ ಬೇರೆ ತರ ಒಂದು ಒಳ್ಳೆ ಪೇಂಟಿಂಗ್ ಮಾಡೋಣ ಅಂತ ಸರ್. ಇನ್ನಷ್ಟು ಪೇಂಟಿಂಗ್ ಇಲ್ಲ.
Watch India's largest kids library only on Geo Hotstar. Download the app now.